ಉಡುಪಿಯ ಪ್ರತಿಷ್ಠಿತ ಕೃಷಿ ಸಂಶೋಧನಾ ಕೇಂದ್ರದ ವಿರುದ್ಧ ಇದೀಗ ಮರಗಳ್ಳತನ ಆರೋಪ ಕೇಳಿಬಂದಿದೆ. ಕೃಷಿ ಕೇಂದ್ರದ ಅಧಿಕಾರಿಗಳೇ ಈ ಪ್ರಕರಣದಲ್ಲಿ ಶಾಮೀಲಾಗಿರುವ ಆರೋಪಕ್ಕೆ ಸಾಕ್ಷಿ ಸಿಕ್ಕಿದೆ. ಬೇಲಿಯೇ ಎದ್ದು ಹೊಲಮೈದೆ ಪ್ರಕರಣದ ತನಿಖೆ ಒತ್ತಾಯ ಕೇಳಿಬಂದಿದೆ. ಕೃಷಿಯ ಬಗ್ಗೆ ನಿರಂತರ ಸಂಶೋಧನೆಗಳನ್ನು ಮಾಡುವ ಮೂಲಕ ರೈತರಿಗೆ ನೆರವಾಗಬೇಕಾದ ಅಧ್ಯಯನ ಕೇಂದ್ರ ಇದೀಗ ಹೊಸ ವಿವಾದಕ್ಕೆ ಸಿಲುಕಿಕೊಂಡಿದೆ. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿರುವ ಬ್ರಹ್ಮಾವರದ ಕೃಷಿ ಸಂಶೋಧನಾ ಕೇಂದ್ರ ಇದೀಗ ಹಸಿರು ಉಸಿರು ಎಂಬ ಆಶಯ ಹೊಂದಬೇಕಾಗಿತ್ತು. ದುರಂತವೆಂದರೆ ಬೆಳೆದು ನಿಂತ ಹಸಿರು ಮರಗಳಿಗೆ ಕೇಂದ್ರದ ಅಧಿಕಾರಿಗಳೇ ಕುಮ್ಮಕ್ಕು ನೀಡಿ ಕೊಡಲಿ ಏಟು ಕೊಟ್ಟಿದ್ದಾರೆ. ಈಗ ಗುತ್ತಿಗೆದಾರನ ಮೇಲೆ ಗೂಬೆ ಕೂರಿಸಿ ಪಾರಾಗಲು ಪ್ರಯತ್ನಿಸುತ್ತಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಆಗಿರೋದೇನು ಗೊತ್ತಾ? ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿನ ತೋಟದ ಗೆರು ಹಾಗೂ ಮಾವಿನ ಮರಗಳ ಅನುಪಯುಕ್ತ ಗೆಲ್ಲುಗಳನ್ನು ಕಡಿಯಲು ಟೆಂಡರ್ ಕರೆಯಲಾಗಿತ್ತು. ಪ್ರತಿ ಮರಕ್ಕೆ 1,000 ರೂಪಾಯಿ ನಿಗದಿಯಾಗಿತ್ತು. ಆದರೆ ಟೆಂಡರ್ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಹೈದರ್ ಎಂಬುವರು ಗೆಲ್ಲುಗಳನ್ನು ಕಡಿಯುವುದರ ಜೊತೆಗೆ ಲಕ್ಷಾಂತರ ಮೌಲ್ಯದ ಅಕೇಶಿಯ ಮರಗಳನ್ನು ಕೂಡ ಕಡಿದು ಸಾಗಿಸಿದ್ದಾರೆ. ಶಿವಮೊಗ್ಗ ಕೃಷಿ ಕೇಂದ್ರದ ವ್ಯಾಪ್ತಿಗೆ ಬರುವಂಥ ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರದ ವಠಾರದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಹೊಂದಿರುವುದು. ಸುಮಾರು ಸಾವಿರಾರು ವಿವಿಧ ಜಾತಿಯ ಮರ ಗಿಡಗಳನ್ನು ನೆಡಲಾಗಿದೆ. ಸುಮಾರು ಕಳೆದ ಹಲವು ತಿಂಗಳಿಂದ ನೂರಾರು ಲೋಡು ವಿವಿಧ ರೀತಿಯ ಮರಗಳನ್ನು ಇಲ್ಲಿ ಕಡಿದು ಅಕ್ರಮವಾಗಿ ಸಾಗಾಟ ಮಾಡಿರುವುದು ಕಂಡುಬಂದಿರುತ್ತದೆ. ಸಾರ್ವಜನಿಕರ ದೂರಿನ ಪ್ರಕಾರ ಈಗಾಗಲೇ ಹಲವಾರು ಲೋಡ್ ಮರಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ಕಂಡುಬಂದಿದೆ. ಸಂಬಂಧಪಟ್ಟ ಶಿವಮೊಗ್ಗದ ವಿವಿ ಕುಲಪತಿಗಳು ಬ್ರಹ್ಮಾವರ ಕೃಷಿ ಕೇಂದ್ರದ ಈ ಒಂದು ಅಕ್ರಮ ಮರ ಸಾಗಾಟದ ಬಗ್ಗೆ ಉನ್ನತ ತನಿಖೆ ನಡೆಸಬೇಕು. ಈ ಮರಗಳ ಜೊತೆಯಲ್ಲಿ ಬ್ರಹ್ಮಾವರ ಕೃಷಿ ಕೇಂದ್ರದಿಂದ ವಿವಿಧ ರೀತಿಯ ಉಪಕರಣಗಳು ಮತ್ತು ವಿವಿಧ ವಸ್ತುಗಳನ್ನು ಕೂಡ ಇಲ್ಲಿ ಅಕ್ರಮವಾಗಿ ಸಾಗಾಟವಾಗಿರುವ ಬಗ್ಗೆ ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ನಾವು ಉಡುಪಿ ಜಿಲ್ಲಾ ಮಾಹಿತಿ ಹಕ್ಕು ವೇದಿಕೆ ಆಗ್ರಹಪಡಿಸುತ್ತಿದ್ದೇವೆ. ನಮ್ಮ ದೂರಿನ ನಂತರ ಈ ಪರಿಸರದಲ್ಲಿ ಮರಗಳಿಗೆ ಮಾರ್ಕ್ ಮಾಡುವಂಥ ಒಂದು ಕೆಲಸ ನಡೆದಿದೆ. ಸಂಪೂರ್ಣ ಎಷ್ಟು ಮರಗಳ ಸಾಗಾಟ ಆಗಿದೆ ಮತ್ತು ಇಲ್ಲಿರುವಂಥ ಈ ಮರಗಳನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಯವರು ಜಪ್ತಿ ಮಾಡಿ ಅವರ ಇಲಾಖೆ ಸ್ವಾಧೀನಕ್ಕೆ ಪಡ್ಕೊಳ್ಬೇಕೆಂದು ನಾವು ಒತ್ತಾಯ ಮಾಡ್ತೇವೆ. ಒಂದು ವೇಳೆ ಅರಣ್ಯ ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿದರೆ ಸಂಬಂಧಪಟ್ಟ ಎಲ್ಲರ ಮೇಲೂ ಕೂಡ ನಾವು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ನಾವು ಆಗ್ರಹವನ್ನು ಕೂಡ ಮುಂದಿನಲ್ಲಿ ಮಾಡಲಿಕ್ಕಿದ್ದೇವೆ. ಬ್ರಹ್ಮಾವರ ಕೃಷಿ ಕೇಂದ್ರದಲ್ಲಿ ಸುಮಾರು ಎಲ್ಲ ಅರಣ್ಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ನಮ್ಮ ಅನುಮಾನ. ಬಹುಶಃ ಯಾಕೆಂದರೆ ಹಲವಾರು ಅಧಿಕಾರಿಗಳು ಇಲ್ಲಿದ್ದಾರೆ. ಈ ಒಂದು ಮರ ಕಳವು ಮತ್ತು ಮರ ಏನು ಸಾಗಾಣಿಕೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಸಂಬಂಧಪಟ್ಟವರು ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕೆಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸದ್ಯ ಎಲ್ಲರ ಕಣ್ಣು ಗುತ್ತಿಗೆದಾರ ಹೈದರ್ ಮೇಲಿದೆ. ಆದರೆ ತನ್ನ ವಿರುದ್ಧ ಆರೋಪ ಬರುತ್ತಿದ್ದಂತೆ ಹೈದರ್ ಸತ್ಯಾಂಶ ಬಾಯ್ಬಿಟ್ಟಿದ್ದಾರೆ. ಕೃಷಿ ಸಂಶೋಧನಾ ಕೇಂದ್ರದ ಅಧಿಕಾರಿಗಳೇ ನನಗೆ ಮರ ಕಡಿಯಲು ಹೇಳಿದ್ದು ಎಂದು ತಪ್ಪು ಒಪ್ಪಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಹೇಳೋದೇ ಬೇರೆ. ನಾವು ಶಿವಮೊಗ್ಗದ ಕೃಷಿ ಮೇಳಕ್ಕೆ ಹೋಗಿದ್ದಾಗ ಗುತ್ತಿಗೆದಾರ ನಮಗೆ ಮಾಹಿತಿ ನೀಡದೆ ಮರ ಕಡಿದಿದ್ದಾನೆ ಎಂದು ತಪ್ಪಿಸಿಕೊಳ್ಳಲು ನೆಪ ಹುಡುಕುತ್ತಿದ್ದಾರೆ. ಆರೋಪ ಪ್ರತ್ಯಾರೋಪ ಏನೇ ಇದ್ದರೂ ನೂರಾರು ಮರಗಳು ಕಾಣೆಯಾಗಿರುವುದಂತೂ ಸತ್ಯ. ಗುತ್ತಿಗೆದಾರನ ಮೇಲೆ ಆರೋಪ ಹೊರಿಸಿ ಆತನಿಂದ ದಂಡ ವಸೂಲಿ ಮಾಡಿ ಪ್ರಕರಣ ಮುಚ್ಚಿ ಹಾಕುವ ಹಂತದಲ್ಲಿದೆ. ಈಗಾಗಲೇ ಸೂಕ್ತ ತನಿಖೆ ಮಾಡಿ ಶಾಮೀಲಾಗಿದ್ದರೆ ಅಧಿಕಾರಿಗಳನ್ನು ಕೂಡ ಶಿಸ್ತು ಕ್ರಮಕ್ಕೆ ಒಳಪಡಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಈ ಮರ ಸಾಗಾಟನೆ ವಿಚಾರದಲ್ಲಿ, ಮರ ಕಳ್ಳತನ ಆಗಿರುವಂಥ ವಿಚಾರದಲ್ಲಿ ಯಾರೆಲ್ಲ ಇದರಲ್ಲಿ ಶಾಮೀಲಿದ್ದಾರೆ ಅಂದರೆ ಈ ಸೂಪರಿಂಟೆಂಡೆಂಟ್ ಶಂಕರ್ ಅಂತ ಮತ್ತು ಧನಂಜಯ ಅಂತ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಸರ್ಕಾರ ತಗೊಳ್ಬೇಕು ಮತ್ತು ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು ಅಂತ ನಮ್ಮ NSUಯಿಂದ ಆಗ್ರಹ ಮಾಡ್ತಿದ್ದೇವೆ. ಮೊನ್ನೆಯ ದಿನ ನಾವು ಮೌನ ಪ್ರತಿಭಟನೆ ಇಲ್ಲಿ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅವರ ಮೇಲೆ ಕಠಿಣವಾದ ಕ್ರಮ ಆಗಲಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಇದೇ ಕೃಷಿ ಕೇಂದ್ರದ ಎದುರುಗಡೆ ಬಂದು ಮಾಡಲಿದ್ದೇವೆ ಅನ್ನೋ ಈ ಮೂಲಕ ತಿಳಿಸುತ್ತೇನೆ. ಸಾಧಾರಣ ಒಂದು ನೂರಾರು ಮರ ಇಲ್ಲಿಂದ ಅವರು ಸಾಗಾಟ ಮಾಡಿದ್ದಾರೆ. ಒಂದು 25% ಸಾಗಾಟ ಆಗಿರೋದ್ರ ಬಗ್ಗೆ ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಂದರೆ ಗುತ್ತಿಗೆ ಮಾಡ್ಕೊಂಡಿದ್ದಾರೆ. ಮತ್ತು ಏನಂದರೆ ಹೈದರ್ ಅಂತ ಯಾರು ಈ ಮರವನ್ನು ಕಟ್ ಮಾಡಿದ್ದಾರೆ ಅವರಿಗೆ ಮಾತ್ರ, ಅವರ ಮೇಲೆ ಮಾತ್ರ ಇವರು ಕೇಸನ್ನು ಮಾಡಿ ಇವರು ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೈದರ್ ಅನ್ನೋರು ಸಹ ನಮಗೆ ಕಾಲ್ ಮಾಡಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಅಂದರೆ ಇವರೇ ಈ ಮರಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಶಂಕರ್ ಅನ್ನೋವರೇ ನಮಗೆ ಮಾಹಿತಿ ನೀಡಿರೋದು. ಇವಾಗ ನನ್ನನ್ನು ಮಾತ್ರ ಸಿಕ್ಕಿಸಿ ಹಾಕಿಸ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಬಾಯನ್ನು ಬಿಟ್ಟಿದ್ದಾರೆ.
ಸಂಶೋಧನೆಗಳ ಮೂಲಕ ಹಸಿರು ಉಳಿಸಲು ಬೆಳೆಸಲು ನೆರವಾಗಬೇಕಾದ ಅಧಿಕಾರಿಗಳೇ ಇಲಿ ಪ್ರಕೃತಿಯ ನಾಶಕ್ಕೆ ಮುಂದಾಗಿರುವುದು ಮತ್ತು ಸುಳ್ಳು ನೆಪವೊಡ್ಡಿ ಜಾರಿಕೊಳ್ಳುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಶ್ವತ್ಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.